ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಈ ಬಿಗ್ ಬಾಸ್ನ ಆಟದ ಕಾವು ಕೂಡ ಹೆಚ್ಚುತ್ತಾ ಇದೆ. ಅಟ್ ದಿ ಸೇಮ್ ಟೈಮು ಈ ಆಟದ ಕಾವಿನ ಜೊತೆಗೆ ಗಿಲ್ಲಿಯ ಜನಪ್ರಿಯತೆಯು ಕೂಡ ಹೆಚ್ಚಾಗ್ತಿದೆ. ಗಿಲ್ಲಿಯ ಕ್ರೇಜ್ ಕೂಡ ಅಪರಿಮಿತವಾಗಿ ಬದಲಾಗ್ತಾ ಇದೆ. ಬಹುಶಃ ಗಿಲ್ಲಿಗೆ ಈ ಬಾರಿ ಕ್ರೇಜು ಹೊರಗಡೆ ಇದೆ ಅನ್ನುವಂಥದ್ದು ಬಹುಶಃ ಗಿಲ್ಲಿಗೂ ಕೂಡ ಗೊತ್ತಿಲ್ಲ, 100% ಗೊತ್ತಿರಲಿಕ್ಕಿಲ್ಲ. ಹಾಗೆಯೇ ಒಳಗಿರುವಂಥ ಯಾವ ಸ್ಪರ್ಧಿಗೂ ಕೂಡ ಗಿಲ್ಲಿ ಕ್ರೇಜ್ ಹೊರಗಡೆ ಯಾವ ರೀತಿ ಇದೆ ಅನ್ನೋದು ಚಿಕ್ಕ ಸುಳಿವು ಕೂಡ ಸಿಗಲಿಕ್ಕೆ ಚಾನ್ಸಸ್ ಇಲ್ಲ. ಆದರೆ ಗಿಲ್ಲಿ ಇದೇ ರೀತಿ ಒಂದು ಸಾಧನೆಯನ್ನು ಮಾಡಬಲ್ಲ. ಗಿಲ್ಲಿ ಇದೇ ರೀತಿಯಾದಂತಹ ಒಂದು ನಿರೀಕ್ಷೆಯನ್ನು ಮೀರಿದಂತಹ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಬಲ್ಲ. ಜೊತೆಗೆ ಗಿಲ್ಲಿ ಕೈಯಲ್ಲಿ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ಅವತ್ತೇ ಒಬ್ಬರು ಭವಿಷ್ಯವನ್ನು ನುಡಿದಿದ್ರು. ಯಾವತ್ತೂ ಸುಮಾರು ವರ್ಷಗಳ ಹಿಂದೆಯೇ ಒಬ್ಬರು ಭವಿಷ್ಯವನ್ನು ನುಡಿದಿದ್ರು. ಅವರು ಯಾರು? ಅವರು ನುಡಿದಂತಹ ಭವಿಷ್ಯ ಬಹುತೇಕ ನಿಜವಾಗ್ತದೆ. ಹಾಗೆಯೇ ಅವರು ಹೇಳುವಂಥ ಮಾತುಗಳಲ್ಲಿ ಸಿಕ್ಕಾಬಟ್ಟೆ ಒಂದು ತಾತ್ಪರ್ಯ ಇರ್ತದೆ, ಜೊತೆಗೆ ಒಂದು ಕ್ಲಾರಿಟಿ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ರಾಯರ ಪರಮ ಭಕ್ತ. ರಾಯರು ಕೆಲವು ಸಲ ಅವ್ರ ಕೈಯಲ್ಲಿ ಮಿರಾಕಲ್ಗಳನ್ನು ಮಾಡಿಸಿದ್ದಾರೆ. ಅದೇ ರೀತಿ ಗಿಲ್ಲಿಯ ವಿಚಾರದಲ್ಲೂ ಕೂಡ ಇದೇ ರಾಯರು ಮಿರಾಕಲ್ ಮಾಡಿಬಿಟ್ರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಹಾಗೆಯೇ ಇವರು ಹೇಳಿದಂಥ ಮಾತುಗಳು ಇವತ್ತು ನಿಜವಾಗ್ತಿರೋದು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಿದೆ. ಹಾಗಾದರೆ ಯಾರದು, ಏನು ಹೇಳಿದರು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಇರುವಂತಹ ಎಲ್ಲ ಸ್ಪರ್ಧಿಗಳಲ್ಲಿ ಗಿಲ್ಲಿಯೇ ತುಂಬ ಫೇವರೆಟ್ ಮತ್ತು ಗೆಲ್ಲುವಂಥ ಸ್ಪರ್ಧಿ. ಇನ್ನು ಮೋಸ ಮಾಡಿ ಅಥವಾ ಗಿಲ್ಲಿಯನ್ನು ಸೋಲಿಸಬೇಕು, ಗಿಲ್ಲಿಗೆ ಟ್ರೋಫಿಯನ್ನು ಕೊಡಬಾರ್ದು ಅನ್ನೋಂಥ ಕಾರಣಕ್ಕೇನಾದರೂ ಗಿಲ್ಲಿಗೆ ಮೋಸ ಮಾಡಬೇಕೇ ಹೊರತು ಅದು ಬಿಟ್ಟು ಗಿಲ್ಲಿಯನ್ನು ಗೆಲ್ಲಿಸೋದೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರುವಂಥ ಚಾನ್ಸಸ್ ತುಂಬ ಕಡಿಮೆ, ತುಂಬ ವಿರಳ ಕೂಡ. ಆಮೇಲೆ ಆ ರೀತಿ ಮಾಡಿದ್ರೂ ಕೂಡ ಅದು ವಾಪಸ್ ಹೊಡೆಯೋದ್ರಲ್ಲಿ ಡೌಟೇ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ಇದೇ ಗಿಲ್ಲಿಯ ಕ್ರೇಜ್ ಹೊರಗಡೆ ಹೇಗಿದೆ ಅನ್ನುವಂಥದ್ದು ಸ್ವತಃ ಗಿಲ್ಲಿಗೂ ಕೂಡ ಗೊತ್ತಿಲ್ಲ, ಆಮೇಲೆ ಒಳಗಿರುವಂಥ ಯಾರಿಗೂ ಕೂಡ ಗೊತ್ತಿಲ್ಲ. ಗಿಲ್ಲಿದು ಒಂದು ರೀತಿಯಲ್ಲಿ ವಿಶೇಷವಾದಂಥ ವ್ಯಕ್ತಿತ್ವ. ಗಿಲ್ಲಿಯದು ಯಾವುದೇ ಕಪಟತನ ಇರುವಂಥ ವ್ಯಕ್ತಿತ್ವ ಅಲ್ವೇ ಅಲ್ಲ. ನೇರ, ನಿಷ್ಠುರ ಮತ್ತು ಕೆಲವೊಂದು ವಿಚಾರಗಳನ್ನು ಯಾವುದೇ ಹಮ್ಮು ಬಿಮ್ಮು ಕೊಂಕು ಇಲ್ಲದೆ ನೇರವಾಗಿ ಕಕ್ಕೋದ್ರಲ್ಲಿ ಗಿಲ್ಲಿ ಎತ್ತದ ಕೈ. ಅದೇ ರೀತಿ ಇಲ್ಲೂ ಕೂಡ ಗಿಲ್ಲಿ ಹೇಳುವಂಥ ಪ್ರತಿಯೊಂದು ವಿಚಾರಗಳು ಕೂಡ ನೇರವಾಗಿರ್ತದೆ ಮತ್ತು ಮುಖಕ್ಕೆ ಹೊಡೆದಂಗಿರ್ತದೆ. ಇಲ್ಲಿ ಗಿಲ್ಲಿಯ ಬಗ್ಗೆ ಇದು ನಾವೆಲ್ಲರೂ ಕೂಡ ಇವತ್ತು ಇಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ, ಇಷ್ಟೆಲ್ಲ ಮಾತನಾಡ್ತಿದ್ದೀವಿ, ಕರೆಕ್ಟ್. ಆದರೆ ಸಾಕಷ್ಟು ವರ್ಷಗಳ ಹಿಂದೆಯೇ ಒಬ್ಬರು ವಿಶೇಷವಾಗಿ ಗಿಲ್ಲಿ ಬಗ್ಗೆ ಮಾತನಾಡಿದರು. ಅದು 100ಕ್ಕೆ 100 ಇವತ್ತು ನಿಜವಾಗ್ತಿದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದೇ ನಟ ಜಗ್ಗೇಶ್ ಅವರು. ಹೌದು, ಹಿರಿಯ ನಟ, ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತ, ಜೊತೆಗೆ ಇವತ್ತಿಗೆ ಸಂಸದನೂ ಕೂಡ ಆಗಿರುವಂತಹ ಜಗ್ಗೇಶ್ ಅವರು ಇದೇ ಗಿಲ್ಲಿಯ ಬಗ್ಗೆ ವಿಶೇಷವಾದಂತಹ ಒಂದು ವಿಶ್ಲೇಷಣೆಯನ್ನು ಈ ಹಿಂದೆನೇ ಮಾಡಿಬಿಟ್ಟಿದ್ರು. ನಟ ಜಗ್ಗೇಶ್ ಅವರದ್ದು ಕೂಡ ವಿಶೇಷವಾದಂಥ ವ್ಯಕ್ತಿತ್ವ. ಅವರಿಗೆ ಯಾರಾದರೂ ಇಷ್ಟ ಆದರೆ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ. ಗಿಲ್ಲಿ ಅವರ ಬಗ್ಗೆ ವೇದಿಕೆ ಮೇಲೆ ಹೊಗಳಿದ್ದಾರೆ, ಇದೇ ರೀತಿ ಹೊಗಳಿದ್ದಾರೆ. ಇದು ಅಂದರೆ ಈಗ ಹೊಗಳಿರುವಂಥ ಮಾತಲ್ಲ, ಈಗಲೂ ಕೂಡ ಈ ಮಾತಿಗೆ ನಾನು ಬದ್ಧ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಗಿಲ್ಲಿಗೆ ಬೆಂಬಲವನ್ನು ಇವತ್ತಿಗೂ ಕೂಡ ಕೊಡ್ತಾರೆ. ಇವರಂತಲ್ಲ, ಇವತ್ತಿಗೆ ಬಹುಶಃ ಈ ಮಂಡ್ಯ ಮದ್ದೂರು ಭಾಗದ ಸಾಕಷ್ಟು ಜನ ಶಾಸಕರು, ಸಚಿವರುಗಳು ಎಲ್ಲರೂ ಕೂಡ ಗಿಲ್ಲಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ, ಗಿಲ್ಲಿಗೆ ಸಪೋರ್ಟನ್ನು ಮಾಡ್ತಿದ್ದಾರೆ, ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಇದೇ ನಟ ಜಗ್ಗೇಶ್ ಅವರು ಅನೇಕ ವರ್ಷಗಳ ಹಿಂದೆಯೇ ವೇದಿಕೆಯ ಮೇಲೇ ಒಂದು ಉದಾಹರಣೆ ಸಮೇತ ಮಾತನ್ನು ಹೇಳಿದರು. ಈ ಮೊದಲು ಗಿಲ್ಲಿ ನಟನ ಬಗ್ಗೆ ಜಗ್ಗೇಶ್ ಹೇಳಿದಂತಹ ಅದೊಂದು ಮಾತು ಈಗ ವೈರಲ್ ಆಗ್ತಿದೆ ಮತ್ತು ನಿಜವಾಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಹಾಗಿದ್ರೆ ಜಗ್ಗೇಶ್ ಏನು ಹೇಳಿದರು, ಜಗ್ಗೇಶ್ ಅವರು ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನು, ಅದನ್ನು ಹೇಳ್ತೀನಿ ನೋಡಿ. ಜಗ್ಗೇಶ್ ಅವರು ಪರಮ ಭಕ್ತ ರಾಯರ ಪರಮ ಭಕ್ತರು. ಕೆಲವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವರು ಪ್ರೀತಿಯಿಂದ ಹಾರೈಸ್ತಾರೆ. ಆ ವ್ಯಕ್ತಿ ಜಗ್ಗೇಶ್ಗೆ ಇಷ್ಟ ಆಗಬೇಕು, ಆಗ ಆ ರೀತಿಯ ಹಾರೈಕೆಗಳು ಸಿಗ್ತವೆ. ಈ ರೀತಿ ಆಶೀರ್ವಾದ ಪಡೆದಂತಹ ಅನೇಕರಿಗೆ ಒಳ್ಳೆಯದೇ ಆಗಿದೆ. ಅವರಿಗೆ ಗಿಲ್ಲಿ ಕಾಮಿಡಿ ಮತ್ತು ಪ್ರಾಪರ್ಟಿ ಕಾಮಿಡಿ ಮತ್ತು ಗಿಲ್ಲಿಯ ಈ ಒಂದು ಜೀವನವನ್ನು ಸ್ವೀಕರಿಸಿದಂಥ ರೀತಿ ಮತ್ತು ಆತ ತನ್ನ ಪ್ರತಿಭೆ ಈ ಲೆವೆಲ್ಗಿದ್ರೂ ಕೂಡ ಎಲ್ಲೂ ಕೂಡ ಅಹಂಕಾರವನ್ನು ಪ್ರದರ್ಶನ ಮಾಡದೇ ಇರೋದನ್ನು ತುಂಬ ಮೆಚ್ಚಿದಂತಹ ಜಗ್ಗೇಶು ಸಾಕಷ್ಟು ವರ್ಷಗಳ ಹಿಂದೆಯೇ ಒಂದು ಮಾತನ್ನು ಹೇಳಿದರು, ಮನಸಾರೆ ಹಾರೈಸಿದರು. ಅದು ಇವತ್ತು 100ಕ್ಕೆ 100 ನಿಜವಾಗ್ತಿದೆ.
ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಜಗ್ಗೇಶ್ ಅವರು ಜಡ್ಜ್ ಸ್ಥಾನದಲ್ಲಿ ಕೂತಿರ್ತಾರೆ. ವೇದಿಕೆಯ ಮೇಲೆ ಗಿಲ್ಲಿ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಮಾತನಾಡಿದಂಥ ಜಗ್ಗೇಶ್ ಅವರು ಮುಂದಿನ ವರ್ಷ ಇಷ್ಟು ಹೊತ್ತಿಗೆ ಛತ್ರಿ ಹಿಡಿಯೋಕೆ ಒಬ್ಬರನ್ನ ಇಟ್ಕೊಂಡು ಬಾಡಿಗಾರ್ಡ್ಗಳನ್ನು 4 ಜನರನ್ನು ಹಾಕಿಕೊಂಡು ಓಡಾಡುವಂಥ ಮಟ್ಟಕ್ಕೆ ಈತ ಬೆಳಿತಾನೆ, ಬರೆದಿಟ್ಕೊಳ್ಳಿ ಎನ್ನುವಂಥ ಮಾತನ್ನು ಹೇಳಿದರು. ಇದು ಈ ಮಾತನ್ನು ಯಾರು ಹೇಳಿದ್ದು? ಸ್ವತಃ ಜಗ್ಗೇಶ್ ಅವರು ಗಿಲ್ಲಿಗೆ ಹೇಳಿದಂಥ ಮಾತು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವತ್ತಿಗೆ ಜಗ್ಗೇಶ್ ಅವರು ಹೇಳಿದಂಥ ಮಾತು ಒಂದು ರೀತಿಯಲ್ಲಿ ಈತನಿಗೆ ಮೆಚ್ಚುಗೆಯನ್ನು ಸೂಚಿಸುವಂತಹ ಉದ್ದೇಶದಿಂದನೋ ಅಥವಾ ಇವನ ನಿಜ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗಲಿ ಅನ್ನುವಂತಹ ಕಾರಣಕ್ಕೂ ಹೇಳಿದ್ರು ಅಂತ ಹೇಳಿ ನಿಮಗೆ ಅನಿಸಿದ್ರೂ ಕೂಡ ಇವತ್ತಿಗೆ ಅದು ಯಾವ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸ್ತಿದೆ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಜಗ್ಗೇಶ್ ಅವರು ಹೇಳಿದ್ದು ನೋಡಿ, ಇಲ್ಲಿ ಮುಂದೆ ಈ ಒಂದು ವರ್ಷದ ಒಳಗಡೆ ಛತ್ರಿ ಹಿಡಿಯೋದಕ್ಕೆ ಒಬ್ಬರನ್ನ ಇಟ್ಕೊಂಡು 4 ಜನ ಬಾಡಿಗಾರ್ಡನ್ನು ಹಾಕ್ಕೊಂಡು ಓಡಾಡುವಂಥ ಲೆವೆಲ್ಗೆ ಈತ ಬೆಳಿತಾನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಆ ಲೆವೆಲ್ಗೆ ಈತ ಬರ್ತಾನೆ ಅನ್ನುವಂಥದ್ದು. ಅಲ್ಲಿಗೆ ಈ ಮಾತು ನಿಜವಾಗಿದೆ. ಈ ಮಾತು 100ಕ್ಕೆ 100 ನಿಜವಾಗಿದೆ. ಗಿಲ್ಲಿ ನಟ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿದ್ದಾನೆ. ಬಿಗ್ ಬಾಸ್ ಸೇರುವಾಗ ಕೇವಲ 1 ಲಕ್ಷ ಫಾಲೋವರ್ಸ್ ಇದ್ದರು. ಇವತ್ತು ಅದು ಯಾವ ಲೆವೆಲಿಗೆ ಹೋಗಿದೆ? 13, 14, 15 ಲಕ್ಷದ ಹತ್ತಿರ ಇದೆ. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಈತನನ್ನು ಒಂದು ರೀತಿಯಲ್ಲಿ ಯಾವ ರೀತಿ ಪ್ರೀತಿಸ್ತಿದ್ದಾರೆ ಅನ್ನೋದಕ್ಕೆ ಹೊರಗಡೆ ಆತನಿಗೆ ಬರ್ತಿರುವಂಥ ಬೆಂಬಲವೇ ಸಾಕ್ಷಿ. ಸದ್ಯಕ್ಕೆ ಇವತ್ತಿಗೆ ಈ ಕ್ಷಣಕ್ಕೆ ಗಿಲ್ಲಿ ಹೊರಗಡೆ ಬಂದರೂ ಕೂಡ ಆತನಿಗೆ ನಿಭಾಯಿಸೋದಕ್ಕೆ ಸಾಧ್ಯವಿಲ್ಲ. ಪೊಲೀಸರು ಬೇಕು, ಸೆಕ್ಯೂರಿಟಿ ಬೇಕು, ಬಾಡಿಗಾರ್ಡ್ಸ್ ಬೇಕು, ಯಾರೋ ಒಬ್ಬರು ಬೇಕು, 4 ಜನ. ಇನ್ನು ಆತನ ಹಿಂದೆ ಇನ್ನೊಂದಷ್ಟು ಜನ ಇದ್ದೇ ಇರ್ತಾರೆ. ಆ ರೀತಿಯಾದಂತಹ ಜನಪ್ರಿಯತೆ ಗಿಲ್ಲಿಗೆ ಬಂದುಬಿಟ್ಟಿದೆ ಇವತ್ತಿಗೆ. ಶಿವರಾಜ್ ಕುಮಾರ್ ಅವರು ಕೂಡ ಇದೇ ವೇದಿಕೆಯಲ್ಲಿ ಗಿಲ್ಲಿಯನ್ನು ಹಾಡಿ ಹೋಗಲಿದ್ರು. ಗಿಲ್ಲಿಯ ಟ್ಯಾಲೆಂಟ್ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಗಿಲ್ಲಿಯ ಟ್ಯಾಲೆಂಟಿಗೆ ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿದರು. ಎಲ್ಲವೂ ಕೂಡ ನಾವು ಗಮನಿಸಿದ್ದೀವಿ. ಅಂದರೆ ಇವರೆಲ್ಲರೂ ಕೂಡ ಇಂಥ ಹಿರಿಯ ನಟರಿಗೇ ಗಿಲ್ಲಿ ಬಳಿ ಇರುವಂತಹ ಅದ್ಭುತ ಟ್ಯಾಲೆಂಟ್ ಏನು ಅನ್ನೋದು ಗೊತ್ತಾಗಿತ್ತು ಅನ್ನೋದು ಗಮನಿಸಬೇಕು. ಅಂದರೆ ಇಂತಹ ಒಬ್ಬ ಟ್ಯಾಲೆಂಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಖುಷಿಯ ವಿಚಾರ ಅಲ್ಲದೆ ಇನ್ನೇನು ಹೇಳಿ. ಇಂತಹ ಟ್ಯಾಲೆಂಟಿಗೆ ಬಿಗ್ ಬಾಸ್ನ ಟ್ರೋಫಿಯನ್ನು ಕೊಡದೆ ಇನ್ಯಾರಿಗೋ ದುಡ್ಡು, ಕಾಸು, ಇನ್ನೊಂದು ಮತ್ತೊಂದು ಇದೆ ಅನ್ನುವಂಥ ಕಾರಣಕ್ಕೆ ಏನಾದರೂ ಕೊಟ್ಟರೆ ಅದರ ಎಫೆಕ್ಟ್ ಏನಾಗಬಹುದು ಅನ್ನೋದನ್ನು ನೀವು ಯಾರು ಕೂಡ ಇಮ್ಯಾಜಿನ್ ಮಾಡೋದಕ್ಕೂ ಕೂಡ ಬಹುಶಃ ಸಾಧ್ಯವಿಲ್ಲ ಅಂತಲೂ ಕೂಡ ಅನಿಸುತ್ತೆ ಸದ್ಯದ ಸಿಚುವೇಶನ್ಸನ್ನು ನೋಡಿದ್ರೆ. ನೋಡೋಣ ಏನೆಲ್ಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತೇಳಿ. ಬಟ್ ಆ ರಾಯರೇ ಗಿಲ್ಲಿಯ ಬಗ್ಗೆ ಜಗ್ಗೇಶ್ ಅವರ ಬಾಯಲ್ಲಿ ಇಂಥದ್ದೊಂದು ಮಾತನ್ನು ಆಡಿಸಿದ್ದಾರೆ. ಆ ಮಾತು ಇವತ್ತು ನಿಜವಾಗಿದೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಿರೋದಂತೂ 100ಕ್ಕೆ 100 ಸತ್ಯ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿಯ ಈ ಜನಪ್ರಿಯತೆಯನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.